ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ದಾರೆ. ಉದ್ದೇಶ ಪೂರ್ವಕವಾಗಿ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ್ದಾರೆ. ಎಸ್ಪಿ ಅವರು ತರಾತುರಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಉದ್ದೇಶ ಪೂರ್ವಕವಾಗಿ ಮಾಡೆಲ್ ಹೌಸ್ಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಎಸ್ಪಿ ಅವರು ತರಾತುರಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಳ್ಳಾರಿ ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ, ಪೊಲೀಸ್ ವೇಷದಲ್ಲಿ ಇರೋರು ಕ್ರಿಮಿನಲ್ ಆಗಿದ್ದಾರೆ ಅಂತ ಪೊಲೀಸರ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ರು. ಕೇವಲ 8 ಮಂದಿಯನ್ನ ಮಾತ್ರ ಬಂಧಿಸಿದ್ದಾರೆ. ಆದ್ರೆ ಬೆಂಕಿ ಹಚ್ಚೋದಕ್ಕೆ ಬಂದಿದ್ದು 15 ಜನ. ವಿಡಿಯೋ ಮಾಡಿದ್ದು ಆ ಯುವಕರಲ್ಲ, ಇನ್ನು 5-6 ಮಂದಿ ಓಡ್ ಹೋಗಿದ್ದಾರೆ. ಆದ್ರೆ ಕೇವಲ 8 ಮಂದಿಯನ್ನ ಮಾತ್ರ ಇವರು ಪೊಲೀಸರು ಬಂಧಿಸಿದ್ದಾರೆ ಅಂತ ಪೊಲೀಸರ ವಿರುದ್ಧ ಶಾಸಕ ಜನಾರ್ದನ್ ರೆಡ್ಡಿ ಕಿಡಿಕಾರಿದ್ದಾರೆ. ಮೊನ್ನೆ ಏನು ಸಂಜೆ ನಮ್ಮ ಲೇಔಟ್ ಅಲ್ಲಿ ಮನೆಗೆ ಬೆಂಕಿ ಹಚ್ಚಿರುವಂತ ಒಂದು ಪ್ರಕರಣದ ವಿಚಾರದಲ್ಲಿ ನಿನ್ನೆ ಪೊಲೀಸರು ಏನಂದ್ರೆ 8 ಮಂದಿನ ಅವ್ರೇನು ಬಂಧನ ಮಾಡಿ ಅದರಲ್ಲಿ ಅಪ್ರಾಪ್ತರು ಇಷ್ಟು ಮಂದಿ ಅನ್ನೋದನ್ನೆಲ್ಲ ಕೂಡ ಹೇಳಿ ಅವರು ಇದು ಮಾಡಿದ್ದಾರೆ. ಮೊದಲನೇದಾಗಿ ನಾನು ಹೇಳಬೇಕು ಅಂತಂದ್ರೆ ಅದು 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಆ ಒಂದು ಬೆಂಕಿಯನ್ನ ಅವ್ರು ಹಚ್ಚೋದ್ರ ಮೂಲಕ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಇವತ್ತು ನಮಗೆ ಕಂಡು ಬಂದಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ನಾನೊಂದು ಮೊದಲನೇದಾಗಿ ನಿಮಗೆ ಹೇಳಬೇಕು ಅಂತಂದ್ರೆ, ಮಾಧ್ಯಮಗಳಲ್ಲಿ ನಾನು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಇವತ್ತು ನಾವು ರಿಜ್ವಾನ್ ಅಂತ ಹೇಳ್ಬಿಟ್ಟು ನಮ್ಮ ಸೈಟ್ ಇಂಜಿನಿಯರ್ ಅವರು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಆ ಘಟನೆ ಆದಾಗ, ಯಾಕಂದ್ರೆ ಅವರು ನಮ್ಮ ಹೊಸದಾಗಿ ಬಂದಿರುವಂತ SP ಮೇಡಮು ಅಲ್ಲಿ ಕೆಳಗಡೆ ಇರೋ ಅಧಿಕಾರಿಗಳ ಮಾಹಿತಿಯನ್ನ ಪಡ್ಕೊಂಡ್ಬಿಟ್ಟು ಅವ್ರು ನಿನ್ನೆ ಮಾಧ್ಯಮಗಳಿಗೆ ತರಾತುರಿಯಾಗಿ ಮೇಲ್ನೋಟಕ್ಕೆ ಹೀಗೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅವ್ರು ಕೆಲವೊಂದು ವಿಷಯಗಳನ್ನ ಹೇಳಿದ್ರು. ಆದ್ರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅನ್ನುವಂತ ಒಂದು ನಂಬಿಕೆ ವಿಶ್ವಾಸ ಅವ್ರ ಮೇಲೆ ಎಲ್ರಿಗೂ ಕೂಡ ಇದೆ. ಬಳ್ಳಾರಿಯಲ್ಲಿ ಅವ್ರು ಬಂದ್ಮೇಲೆ ಬಹಳಷ್ಟು ಒಳ್ಳೇದಾಗ್ಬೋದು ಅಂತ ಹೇಳಿ. ಆದ್ರೆ ಅವರು ಕೆಳಗಡೆ ಇರುವಂತ ಅಧಿಕಾರಿಗಳು ಏನೇ ಹೇಳಿದ್ರು ಕೂಡ ಕೆಲವೊಂದು ವಿಷಯಗಳನ್ನ